ಏನು ಬೆಳ್ಳಂಬೆಳಗ್ಗೆ ಎಲ್ಲೋ ಕಾರಲ್ಲಿ ಹೋಗ್ತಿದ್ದಾರೆ ಅಂತ ಅಂದ್ಕೊಳ್ತಿದ್ದೀರಾ? ಹೌದು, ನಾವು ಮೊನ್ನೆ ಊರಿಗೆ ಬಂದಿದ್ವಿ ನೈಟು. ಸೊ ಮಾರ್ನಿಂಗ್ ಎದ್ದು ನಾವು ಬೆಳಗ್ಗೆ ನಮ್ಮ ಡ್ಯಾಡಿ ಹೊಲ್ದ ಹತ್ರನೇ ಇರ್ತಾರೆ ನೈಟು. ಅಲ್ಲೇ ತೋಟದ ಮನೆಯಲ್ಲೇ ಮಲ್ಕೊತಾರೆ. ಸೊ ಅವರಿಗೆ ಕಾಫಿ ತೊಗೊಂಡು ನಾನು ನಮ್ಮ ಹಸ್ಬೆಂಡ್ ಪಾಪು ಹೋಗ್ತಾ ಇದ್ದೀವಿ ಕೊಡೋದಕ್ಕೆ. ಅವರು ಔಷಧಿ ಹೊಡಿತಾಯಿದ್ರು ಗಿಡಕ್ಕೆ. ಅವರು ಔಷಧಿ ಅಂದರೆ ಸಾವಯವ ಗೊಬ್ಬರದಿಂದ ತಯಾರಿಸಿದಂಥ ಔಷಧಿ ಹೊಡಿತಾರೆ. ನಮ್ಮದು ಸಾವಯವ ತೋಟ ಅಂತಲೇ ಹೇಳ್ಬೋದು. ಈಗ ಬೇಸಿಗೆ ಇರೋ ಕಾರಣ ಅಷ್ಟಾಗಿ ಏನೂ ಬೆಳೆದಿಲ್ಲ. ಸೊ ತೆಂಗು ಇದೆ, ಅಡಿಕೆ ಹಾಕಿದ್ದಾರೆ, ಜೋಳ, ಅವರೆಕಾಯಿ ಹಾಕಿದ್ದಾರೆ, ಮತ್ತು ಬೆಂಡೆಕಾಯಿ ಹಾಕಿದ್ದಾರೆ. ಹಾಗೆಯೇ ಸ್ವಲ್ಪ ಸೌತೆಕಾಯಿ. ಗೈಸ್, ನಾವಿವತ್ತು ಬೆಳಗ್ಗೆನೇ ಹೊಲ್ದ ಹತ್ರ ಬಂದು ವಿಡಿಯೋನ ಮಾಡ್ತಾಯಿದ್ದೀವಿ. ಸೊ ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಸೊ ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೋಡಿ, ಹಲಸಿನ ಮರ ಎಷ್ಟೆಲ್ಲ ಕಾಯಿ ಬಿಟ್ಟಿದೆ ನೋಡಿ. ನಮ್ಮ ಡ್ಯಾಡಿ ಗಿಡಕ್ಕೆ ಔಷಧಿ ಹೊಡಿತಿದ್ದಾರೆ. ನಮ್ಮ ಹಸ್ಬೆಂಡು ಮತ್ತು ನಮ್ಮ ಪಾಪು ತಿರುಗಾಡ್ತಾ ಇದ್ದಾರೆ. ಅವರು ಊರಿಗೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಳ್ಳಿ ವಾತಾವರಣ. ನೋಡಿ, ಅಡಿಕೆ ಗಿಡ ಹಾಕಿದ್ದಾರೆ. ಪ್ರಶಾಂತವಾದ ಸ್ಥಳ, ನಿಶಬ್ದವಾಗಿದೆ. ಹಕ್ಕಿಗಳೆಲ್ಲ ಚಿಲಿ ಚಿಲಿಪಿಲಿ ಅಂತಿದ್ದಾವೆ ಬೆಳಗ್ಗೆ ಬಂದಿರೋದ್ರಿಂದ. ಸೊ ನಿಮಗೆ ಖಂಡಿತ ಈ ಬ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊತೀನಿ. ನೋಡಿ, ಇದು ಕಟ್ಟೆ. ಬಿಸಿಲಿಗೆ ನೀರೆಲ್ಲ ಆಲ್ಮೋಸ್ಟ್ ಖಾಲಿಯಾಗಿಬಿಟ್ಟಿದೆ. ಹಸಿರು ಮನೆ ಅಂತಾರಲ್ಲ ನೋಡಿ, ಅದೇ ಇದು. ಸೊ ತುಂಬ ಹಬ್ಬಿತ್ತು, ಎಲ್ಲ ಕಟ್ ಮಾಡಿ ಮತ್ತೆ ಚಿಗುರು ಹೊಡಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಅದು ಬಿಸಿಲು ಹೊಡಿತಾ ಇದೆ ಮಗುಕ್ಕೆ. ಹಾಗೆ ನೋಡಿ, ಎಳ್ನೀರು ಕೀಳ್ತಾ ಇದ್ದೀವಿ. ಸೊ ಎಳ್ನೀರು ನಮ್ಮ ದೇಹಕ್ಕೆ, ಅದು ಈ ಬೇಸಿಗೆಗಾಲದಲ್ಲಂತೂ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ. ಸೊ ನಮ್ಮ ಮಗಳಿಗೂ ಅಷ್ಟೇ ಎಳ್ನೀರಂದರೆ ತುಂಬ ಇಷ್ಟ. ಅವಳು ಹೋದರೆ ಮೊದಲು ಮಾಡೋದೇ ಅದು ಎಳ್ನೀರಿಗಿನ ದೋಸೆ. ಆ ದೋಸೆ ತುಂಬ ಇಷ್ಟಪಡ್ತಾಳೆ ಅವಳು. ಹಾಗೆ ಎಳ್ನೀರೆಲ್ಲ ಕಿತ್ಕೊಂಡು ಕುಡಿಯೋದ್ರ ಜೊತೆಗೆ ನಾವು ಮನೆಗೆ ಒಂದು 2 ತೊಗೊಂಬಂದೇ ಬರ್ತೀವಿ ಯಾವಾಗ ಹೋದ್ರೂ. ಫೋಟೋ ಇರಲಿ ನಂದು ಅಂತ ಆ್ಯಡ್ ಮಾಡಿದೆ. ಸೊ ಎಳ್ನೀರು ಚೆನ್ನಾಗಿರುತ್ತೆ. ನೋಡಿ, ಇದು ಕಟ್ಟೆ. ಈ ಕಟ್ಟೆ ಸ್ವಂತ ಬೋರ್ ಇದೆ, ಆದರೂ ಕಟ್ಟೆಯಲ್ಲಿ ಒಂದು ಏನದು ಗೊಬ್ಬರ ಎಲ್ಲ, ಅದು ಸೊಪ್ಪು ಎಲ್ಲ ಕೊಳ್ತು ಇದಾಗಿರುತ್ತಲ್ವ. ಸೊ ಆ ನೀರನ್ನ ನಾವು ಗಿಡಕ್ಕೆ ಹೊಡ್ಕೊತೀವಿ. ಅದರಿಂದ ಏನದು ಒಂದು ಒಳ್ಳೆಯ ರೀತಿಯ ಸಾರಾಂಶ ಇರುತ್ತೆ ಅಂತ. ಸೊ ಅದ್ರ ಪಕ್ಕನೇ, ಕಟ್ಟೆ ಪಕ್ಕನೇ ಒಂದು ಹಲಸಿನ ಮರ ಇದೆ. ಸೊ ಮನೆ ಮುಂದೆ ಹಸಿರು ಮನೆ ಮಾಡಬೇಕು ಅಂತ ಈ ರೀತಿ ಮಾಡಿದ್ದಾರೆ. ಇನ್ನೂ ಹಬ್ಬಿಸಿದ್ದಾರೆ, ಇನ್ನೂ ಹಬ್ಬಿಲ್ಲ, ಅದು ಸ್ಟಾರ್ಟಿಂಗ್ ಮಾಡಿದ್ದಾರೆ. ಇದು ದಾಳಿಂಬೆ ಗಿಡ. ಮಗಳಂತೂ ನೋಡಿ, ಪೊಮೊಗ್ರಾನೇಟ್ ನಾನು ಕಿತ್ಕೊಳ್ತೀನಿ ಅಂತ ಅದ್ರದ್ದು ಹೂವು ಎಲ್ಲ ಕಿತ್ತಾಕ್ತಾ ಇದ್ಲು. ಬಂದಿದೆ, ಸುಮಾರು ಸಲ ಬಂದಿದೆ ಅದು. ನೋಡಿ, ಅಡಿಕೆ ಗಿಡ ಸತ್ತೆ ಎಲ್ಲ ಬಂದಿದೆ. ಎಷ್ಟು ಕೀಳಿಸಿದ್ರು ಬರ್ತಾನೆ ಇರುತ್ತೆ, ಸುಮಾರು ಬರ್ತಾನೆ ಇರುತ್ತೆ ಸತ್ತೆ ಅಂತೂ. ಮತ್ತೆ ಕೀಳಿಸ್ಬೇಕು. ಸ್ವಲ್ಪ ಬೇಸಿಗೆ ಕಮ್ಮಿ ಆಗಲಿ ಅಂತ ಅಂದ್ಕೊತಿದ್ದೀವಿ. ಇದು ಅಷ್ಟೇ, ತೊಂಡೆ ಗಿಡದ್ದು ಬಳ್ಳಿ, ಇದು ಹಬ್ಬಿರೋದು, ಬಂಡೆ ಮೇಲೆ ಹಬ್ಸಿರೋದು. ಹೇಗಿದೆ ನಮ್ಮ ತೋಟ ನೋಡಿ, ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯವನ್ನು. ಇದು ತೊಂಡೆ ಗಿಡದ್ದಂತ ಹೇಳಿದೆ.
ತುಂಬ ಚೆನ್ನಾಗಿ ಹಬ್ಬಿಡುತ್ತೆ. ನೋಡೋಕ್ಕಂತೂ ಸೂಪರಾಗಿರುತ್ತೆ ಮಳೆಗಾಲದಲ್ಲಿ. ಸೊ ಬೇಸಿಗೆಗಾಲದಲ್ಲಿ ಸ್ವಲ್ಪ ಬೋರ್ ಅನಿಸ್ತಾ ಇರುತ್ತೆ. ಆ ಬಂಡೆ ಮೇಲೆಲ್ಲ ನೀರು ಬಿದ್ದು ಮಳೆಗಾಲದಲ್ಲಿ ನೀರೆಲ್ಲ ಹೋಗ್ತಾ ಇದ್ದರೆ ವಾವ್ ಅನ್ನೋ ಥರ ಫೀಲ್ ಕೊಡುತ್ತೆ. ಚೆನ್ನಾಗಿರುತ್ತೆ, ಆ ಥರ ಏನೂ ಇಲ್ಲ. ನಾವಂತೂ ಊರಿಗೆ ಹೋದರೆ ತೋಟಕ್ಕೆ ಹೋಗ್ದಿಲ್ದಂಗೆ ಬರೋದೇ ಇಲ್ಲ, ಮಿಸ್ ಮಾಡ್ದಿಲ್ದಂಗೆ ಹೋಗ್ತೀವಿ. ನಮಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ನೋಡಿ, ಇದು ಮುನಿಯಪ್ಪನ ದೇವಸ್ಥಾನ ಆಗಿನ ಕಾಲದಲ್ಲಿ ಕಟ್ಟಿರೋದು. ಕಲ್ಲು ಮತ್ತು ಮಣ್ಣು ಅಂತಾರಲ್ಲ, ಮರಳಲ್ಲಿ ಕಟ್ಟಿರೋವಂಥ ದೇವಸ್ಥಾನ. ಏನೂ ಆಗಿಲ್ಲ ನೋಡಿ, ಅದು ಹೆಂಗಿದೆ. ಬಿಸಿಲು ಮಳೆಗೇನು ಜಗ್ಗಿಲ್ಲ. ಇದು ನೆಲ್ಲಿಕಾಯಿ ಗಿಡ, ನೆಲ್ಲಿಕಾಯಿ, ಇದು ಬೆಟ್ಟದ ನೆಲ್ಲಿಕಾಯಿ ಅಂತಾರಲ್ಲ ಅದು. ಇದು ತುಂಬ ಸಣ್ಣ ಬಿಡುತ್ತೆ ನೆಲ್ಲಿಕಾಯಿ, ಅಂದರೆ ಇದು ಫಾರಮ್ ಅಲ್ಲ, ನಾಟಿ. ಇದು ಮಲ್ಲಿಗೆ ಗಿಡ. ಸೊ ನೋಡಿ, ಆ ತೊಟ್ಟಿಲಿದೆಯಲ್ಲ, ಅದರಲ್ಲೇ ಸಾವಯವ ಗೊಬ್ಬರ ಎಲ್ಲ ಹಾಕಿ ಮಾಡೋದು. ನಿಂಬೆ ಗಿಡ ಇದೆ, ಕರಿಬೇವು ಇದೆ, ಮತ್ತು ಮಹಾಗನಿ ಇದೆ, ಮತ್ತು ರಾಮಫಲ, ಲಕ್ಷ್ಮಣ ಫಲ, ಈ ರೀತಿ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ನಾನಿನ್ನು ಆ ಸೈಡೆಲ್ಲ ಹೋಗಲಿಲ್ಲ. ಸೊ ನಮ್ಮ ಡ್ಯಾಡಿ ಬೇರೆ ಔಷಧಿ ಹೊಡಿತಾ ಕೇಳಿಸ್ಕೊಂಡಾರಿ. ಇದು ನೆಲ್ಲಿಕಾಯಿ ಸುಮ್ಮನೆ ಬೇಯಿಸಿದ್ರೆ ಇನ್ನೂ ಟೀನೇ ಕುಡಿದಿಲ್ಲ. ಫಸ್ಟ್ ಅದನ್ನು ಮುಗಿಸ್ಬಿಡ್ತೀನಿ. ಬೇಯಿಸ್ಬಿಡ್ತಲ್ಲ ಚೀನು. ನಾವೆಲ್ಲ ಹಂಗೆ ಓಡಾಡಿಕೊಂಡು ಸುತ್ತಾಡ್ಕೊಂಡು ಯಾಕೊಂದು ಬ್ಲಾಗ್ ಮಾಡಬಾರ್ದು ಅಂತ ಅಂದ್ಕೊಂಡು ಒಂದು ಬ್ಲಾಗ್ ಮಾಡಿಕೊಂಡು ಇದ್ವಿ. ನನ್ನ ತಮ್ಮನೂ ಅಲ್ಲೇನೋ ನಮ್ಮ ಡ್ಯಾಡಿ ಕೆಲಸ ಹೇಳಿದ್ರು ಮಾಡ್ತಾ ಇದ್ದ. ಅಂತೂ ನಮ್ಮ ಮಗಳಿಗೆ ತುಂಬ ಖುಷಿ. ಹೊಲ್ದತ್ರ ಬಂದ್ರಂತೂ ಎಂಜಾಯ್ ಮಾಡ್ತಾಳೆ ಅವಳು. ಹೊಲ್ದತ್ರ ಅಂದರೆ ಹೋಗೋದಕ್ಕೆ ಇಷ್ಟ. ಯಾವಾಗ ಹೋಗಲಿ ನಾವು ಹೋಗ್ತೀವಿ ನಮ್ಮ ತೋಟದ ಹತ್ರ. ನಮ್ಮದು ತೋಟದ ಮನೆ ಕೂಡ ಇದೆ. ಮನೆಯಲ್ಲಿ ಎಲ್ಲ ರೀತಿ ಫೆಸಿಲಿಟಿನೂ ಸಹ ನಾವು ಮಾಡ್ಕೊಂಡಿದ್ದೀವಿ. ಎಲ್ಲ ಬೀಳಿಸಲ್ಲ, ಏನೇ ಆದರೂ ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ. ಅಲ್ಲಿ ಬೀಸೋ ಗಾಳಿ ತಣ್ಣಗೆ ಕುಡಿತಾ ಇರುತ್ತೆ. ಮರದ ಹತ್ರ ಅಂತೂ ಕುತ್ಕೊಂಡ್ಬಿಟ್ರೆ ಒಳ್ಳೆ ಚಿಲಿಪಿಲಿ ಸೌಂಡ್, ಹಕ್ಕಿಗಳದೆಲ್ಲ ಕೇಳೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ಪಕ್ಷಿಗಳನ್ನ, ಬೇರೆ ಬೇರೆ ರೀತಿ ಪಕ್ಷಿಗಳನ್ನೆಲ್ಲ ನೋಡ್ಬೋದು. ನೋಡಿ, ನಮ್ಮ ಹಸ್ಬೆಂಡ್ ಅಂತೂ ಫುಲ್ಲು 1 ರೌಂಡ್ 2 ರೌಂಡ್ ಹೊಡ್ಕೊಂಬರ್ತಾರೆ. ನೋಡಿ, ಇಲ್ಲಿ ಕಾಣಿಸ್ತಾ ಇರೋದು ಮುನಿಯಪ್ಪನ ನೋಡಿ, ಇದು ಬೋರ್ವೆಲ್ ಇದೆ. ಆದರೆ ನಾವು ಇದನ್ನು ಕಟ್ಟೆಗೆ ಬಿಟ್ಕೊತೀವಿ. ಕಟ್ಟೆಯಲ್ಲಿರೋವಂಥ ನೀರನ್ನ ಗಿಡಕ್ಕೆ ಹೊಡ್ಕೊತೀವಿ ಮೋಟ್ರ್ ಇಟ್ಟು. ಅದರಲ್ಲಿ ಒಳ್ಳೆ ರೀತಿ ಸಾರಾಂಶ ಇರುತ್ತೆ ಅನ್ನೋದಕ್ಕೆ. ಯಾಕೆಂದರೆ ಸಾವಯವ ಮಾಡೋದ್ರಿಂದ ಇದು ಬೆಸ್ಟ್ ಐಡಿಯಾ ಅವರಿಗೆ. ಇದು ಮುನಿಯಪ್ಪನ ದೇವಸ್ಥಾನ. ನಾನು ಆಗಲೇ ಹೇಳ್ದಂಗೆ ಕಲ್ಲು ಮತ್ತು ಮರಳಲ್ಲಿ ಕಟ್ಟಿರೋವಂಥ ದೇವಸ್ಥಾನ. ಮಳೆ ಬಿರುಗಾಳಿ ಯಾವುದಕ್ಕೂ ಜಗ್ದೆ ಹಂಗೆಲ್ಲ ಮಾಡ್ಬೇಡಿ, ಸುಮ್ಮನೆ ನಿಂತ್ಕೊಂಡು ಸ್ಮೈಲ್ ಮಾಡಬೇಕು. ನೋಡಿ, ಮನೆಗೆ ಎತ್ಕೊಂಡು ಹೋಗೋಕ್ಕೆ ರೆಡಿಯಾಗಿದ್ದಾಳೆ. ಮನೆಗೆ ತಗೊಂಡು ಹೋಗ್ತೀನಿ ನಾನು ಅಂತ ಉಣಿದ್ದಾರೆ. ಸೊ ಇದು ಇನ್ನೂ ಮಾಡಿಸ್ಬೇಕು. ಸತ್ತೆ ಎಲ್ಲ ಕೀಳಿಸಿ ಗೊಬ್ಬರ ಹಾಕಿಸ್ಬೇಕು. ಮಳೆಗಾಲ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಸೊ ಈ ಬಿಸಿಲಲ್ಲಿ ಏನು ಕೆಲಸ ಮಾಡೋಕ್ಕಾಗುತ್ತೆ ಅಲ್ವಾ? ಏನಂದರೆ ಏನೂ ಕೆಲಸ ಮಾಡೋದಕ್ಕಾಗೋದಿಲ್ಲ. ಸಿಕ್ಕಾಪಟ್ಟೆ ಬಿಸಿಲು. ಬಂದಾಗೆಲ್ಲ ಸುಮ್ಮನೆ ಹೊಡಿಯೋದು ನೋಡೋದು ಇದೆ. ಮಿಸ್ ಮಾಡ್ದಿಲ್ದಂಗಂತೂ ಹೋಗ್ತೀವಿ ನಾವು ನಮ್ಮ ತೋಟಕ್ಕೆ. ಹೋದರೆ ಏನೋ ಒಂದು ಗುಡ್ ವೆಬ್ ಸಿಗ್ತಾ ಹಾಗಾಗುತ್ತೆ. ನೋಡಿ, ಗಾಡಿ ಮೇಲೆ ಕುತ್ಕೊಂಡು ಅವ್ರ ತಾತನ ಗಾಡಿ ಮೇಲೆ ನೋಡಿಲ್ಲ, ನಾನೊಂದು ಫೋಟೋ ತೆಗಿತೀನಿ ನಿಂದು. ದೊಡ್ಡವಳಾದ್ಲು, 3 ವರ್ಷ ಆಯಿತು. ದೊಡ್ಡ ಮಗು ಆಯಿತು. ನೋಡ್ರಿ, ಸೇಮ್ ಅವರ ಅಪ್ಪನ ಥರನೇ. ಮತ್ತು ಜೋಶ್ ಆಗಲಿ, ಎಂಜಾಯ್ ಮಾಡೋದಾಗಲಿ ಎಲ್ಲನೂ ಹಂಗೆ ಪಾಪು. ಏನೋ ಗೊತ್ತಿಲ್ಲ, ಖುಷಿ. ಒಂದೊಂದು ಟೈಮ್ ಅಡುಗೆ ಎಲ್ಲ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಬರ್ತೀವಿ. ಚೆನ್ನಾಗಿರುತ್ತೆ.